ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲಾ ಸಹಕಾರ ಅಂದರೆ ಶಿಮೂಲ್ ಅಂತ ಕರೀತಾರೆ. ಇದ್ರದ್ದು ಶಿಮೂಲ್ದು ನೋಟಿಫಿಕೇಶನ್ದು ಡೇಟ್ ಎಕ್ಸ್ಟೆನ್ಷನ್ ಆಗಿದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ಇಮಿಡಿಯೇಟ್ ಫಸ್ಟು ಅಪ್ಲಿಕೇಶನ್ ಹಾಕೊಳ್ಳಿ. ನೋಟಿಫಿಕೇಶನ್ಗಳು ಯಾವುವು ಅಂತ ಫ್ರೀಕ್ವೆಂಟಾಗಿ ಕಂಡು ಬರ್ತಾ ಇಲ್ಲ. KPSC KE ಮುಖಾಂತರ ಫ್ಯೂಚರಲ್ಲಿ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಯಾವ ಕಂಡು ಬಂದಿರೋ ಕಾರಣ ಯಾವುದಿದೆ ಫಸ್ಟ್ ಅದಕ್ಕೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಗೊತ್ತಿರೋದು ಹೇಳಿದ್ದೀನಿ, ಯಾವುದೇ ಆದರೂ ಬಿಡಬೇಡಿ. ಇದು ಅಂತ ಅಲ್ಲ, ಇನ್ನೊಂದು ಯಾವುದೋ ಚಾರ್ಟೆಡ್ ಬ್ಯಾಂಕ್ ಅಂತಿದೆ, ಇನ್ನೊಂದು ನಿಮ್ಮ ಸಹಕಾರ ಮಹಾಮಂಡ ಅಂತಿದೆ. ಪ್ಲಸ್ ಇದಿಷ್ಟೇ ನಮ್ಮಲ್ಲಿ ಇರ್ತಕ್ಕಂಥವು, ಇಷ್ಟೇ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥವು ಇಷ್ಟೇ. ಇದು ಬಿಟ್ಟರೆ ಸೆಂಟ್ರಲ್ ನಾವು ಆಗ್ತಾ ಇದ್ದಾವೆ, ಯಾವ್ಯಾವ ಆಗ್ತಾ ಇದ್ದಾವೆ, ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಸೆಂಟ್ರಲ್ ಕಡೆ, ಯಾರಿಗೆ ಇಂಟ್ರೆಸ್ಟ್ ಇದೆ, ಸಿಲೆಬಸ್ ಹೋಲ್ಡಿಂಗ್ ಇದೆ, ಹಾಕ್ಕೊಳ್ಳಿ. ಇಮಿಡಿಯೇಟಾಗಿ ಹಾಕ್ಕೊಳ್ಳಿ, ಯಾವುದು ಬಿಡಬೇಡಿ. ಅದು ಇದು ಅಂತಲ್ಲ, ಯಾವುದು ಬಿಡಬೇಡಿ. ಸ್ಟೇಟೇ ಬೇಕು ಅಂದರೆ ಇಲ್ಲಿದ್ದಾವೆ, ಈ ಒಂದು 2-3 ನೋಟಿಫಿಕೇಶನ್ಸ್ ಇದ್ದಾವೆ. ಕೋಆಪ್ರೇಟಿವ್ ಸಂಬಂಧಪಟ್ಟಂಗೆ ಹಾಕ್ಕೊಳ್ಳಿ. ಇಲ್ಲ ನಾವು ಸೆಂಟ್ರಲ್ದು ಅಟೆಂಡ್ ಮಾಡ್ಕೋತೀವಿ, ಸಬ್ಜೆಕ್ಟ್ ಗ್ರಿಪ್ ಇದೆ ಅಂದರೆ ಸೆಂಟ್ರಲ್ ಕಡೆ ಹೋಗ್ಬಿಡಿ. ಒಳ್ಳೊಳ್ಳೆ ಪೋಸ್ಟ್ ಕಾಲ್ ಆಗ್ತಾ ಇದ್ದಾವೆ, ನಂಬರ್ ಆಫ್ ಪೋಸ್ಟ್ ತುಂಬ ಜಾಸ್ತಿ ಇರ್ತವೆ. ಓದ್ಕೊಳ್ಳಿ, ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಳ್ಳಿ ಅಷ್ಟೇ. ಸೊ ಈಗ ಪ್ರೆಸೆಂಟ್ಲಿ ನಿಮ್ಮ ಶಿಮೂಲ್ ಬಗ್ಗೆ ನೋಡ್ತಾ ಹೋಗೋಣ. ಯಾರಿಗೆಲ್ಲ ನೋಟ್ಸ್ ಅವಶ್ಯಕತೆ ಇದೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ದಯವಿಟ್ಟು ವಿಡಿಯೋ ನೋಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ವಿಡಿಯೋ ನೋಡಿದ ತಕ್ಷಣ ಕ್ಲಿಯರಾಗಿ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ತುಂಬ ವಿಡಿಯೋಸ್ ಇದ್ದಾವೆ. ಯಾವ್ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಕ್ವಶನ್ಸು ನಮ್ಮ ನೋಟ್ಸಿಂದ ಬಂದಿತ್ತು ಅಂತ ಕ್ಲಿಯರಾಗಿ ವಿತ್ ಪ್ರೂಫ್ ಮಾಡಾಕಿದ್ದೀವಿ. ಚೆಕ್ ಮಾಡ್ಕೊಳ್ಳಿ, ಕಂಪ್ಲೀಟಾಗಿ ಚೆಕ್ ಮಾಡಿದಾದ ನಂತರ ನೋಟ್ಸ್ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರತಕ್ಕಂಥದ್ದು ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, 3000 ಕ್ವಶನ್ ಬ್ಯಾಂಕ್ ಇಸ್ ರಿಲೇಟೆಡ್ ಟು ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟ್. ಇದರ ಸಂಬಂಧಪಟ್ಟಂಥ 3000 ಕ್ವಶನ್ ಬ್ಯಾಂಕ್ ಇದೆ. ಯಾಕೆ 3000 ಕ್ವಶನ್ ಬ್ಯಾಂಕ್ ಯಾಕಪ್ಪ ಅಂದರೆ ಸಬ್ಜೆಕ್ಟು ಕಂಪ್ಲೀಟ್ ಗ್ರಿಪ್ ಬರುತ್ತೆ 75 ಮಾರ್ಕ್ಸ್ಗೆ. ಎಕ್ಸ್ಟ್ರೀಮ್ ಗ್ರಿಪ್ ಬರುತ್ತೆ. ಎಕ್ಸ್ಟ್ರೀಮ್ ಗ್ರಿಪ್ ಅಂದರೆ ಹೈಯೆಸ್ಟ್ ಸ್ಕೋರ್ ಆಗುತ್ತೆ. 75ಕ್ಕೆ 70ರವರೆಗೂ ಸ್ಕೋರ್ ತೊಗೋಬೋದು, ಆರಾಮ್ಸೆ ತೊಗೋಬೋದು. ಅಷ್ಟು ಹೋಲ್ಡಿಂಗ್ ಬಂದ್ಬಿಡುತ್ತೆ, ಕ್ಲಿಯರ್ ಕಟ್ ಹೋಲ್ಡಿಂಗ್ ಬರುತ್ತೆ. ಸಬ್ಜೆಕ್ಟ್ ಗ್ರಿಪ್ ಇರಬೇಕು, ಯಾಕಂದರೆ ಇದು ಅನ್ನೋನ್ ಸಬ್ಜೆಕ್ಟು. ಅರ್ಥ ಆಗ್ತಿದೆಯಲ್ಲ? ಕೋಆಪ್ರೇಟಿವ್ ಅನ್ನೋನ್ ಸಬ್ಜೆಕ್ಟು, ಎಲ್ಲೂ ಓದಿಲ್ಲ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಎಲ್ಲೂ ಓದಿಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಈಗೀಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ನಿಮ್ಮ KPSCಗೆ ಒಂದು 6 ಮಾರ್ಕ್ಸು ಬಂದರೆ ನಿಮ್ಮ KEಯಲ್ಲೂ ಒಂದು 6 ಮಾರ್ಕ್ಸ್ ಬರ್ಬೋದು. ಇಲ್ಲೇನೇ ಕೋಆಪ್ರೇಟಿವ್, KMF ಓದ್ಕೊಂಡು ಹೋದರೆ 75 ಮಾರ್ಕ್ಸ್ ಬರುತ್ತೆ, 75 ಮಾರ್ಕ್ಸ್ ಇರುತ್ತೆ. ಇನ್ನು ಕನ್ನಡದಲ್ಲಿ ವ್ಯಾಕರಣ ಪೋರ್ಷನ್ ಬರುತ್ತಲ್ಲ, ಅದರಲ್ಲಿ ಕಂಪ್ಲೀಟಾಗಿ ಎಲ್ಲಿಂದ ಕ್ವಶನ್ಸ್ ಬರುತ್ತೆ, ಕ್ವಶನ್ಸನ್ನು ಯಾವ ರೀತಿ ತೆಗಿತಾರೆ. ಅರ್ಥ ಆಗ್ತಿದೆಯಲ್ಲ? ಕ್ವಶನ್ಸ್ ಯಾವ ರೀತಿ ತೆಗಿತಾರೆ, KPSC KE ನಿಮ್ಮ DCC ಬ್ಯಾಂಕ್ಸಲ್ಲಿ ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ವಿತ್ ಶಾರ್ಟ್ಕಟ್ ಟ್ರಿಕ್ಸ್ ಇದ್ದಾವೆ. ಸಾಹಿತ್ಯ ಇದೆ, ಅದರ ಜೊತೆಯಲ್ಲಿ ತದನಂತರದಲ್ಲಿ ಭಾಷಾಭ್ಯಾಸ ಇದೆ. ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಾಹಿತ್ಯನ ಆ್ಯಡ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸಾಹಿತ್ಯ ಹೆಂಗೆ, ಯಾರ್ಯಾರು ಕವಿಗಳು ಕರೆಂಟ್ ಅಫೇರ್ಸ್ ಇದರಲ್ಲಿ ಇದ್ದಾರೆ, ಇಂಪಾರ್ಟೆಂಟ್ ಯಾರ್ಯಾರು ಇದ್ದಾರೆ, ಅದೆಲ್ಲವನ್ನು ಆ್ಯಡ್ ಮಾಡಿದ್ದೀವಿ. ಅದೆಲ್ಲವೂ ಆ್ಯಡ್ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಆ ಸಾಹಿತ್ಯಗಳನ್ನ ಫಸ್ಟ್ ಓದ್ಕೊಂಡ್ರೆ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸಾಹಿತ್ಯದಲ್ಲಿ ಆ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಆಗಿರುತ್ತೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಕ್ವಶನ್ ಪೇಪರ್ ಸೆಟ್ ಆಗೋದು. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಸೆಟ್ ಆಗೋದು. ಅದೇ ಬೇಸಿಸ್ ಮೇಲೇನೆ ನಿಮ್ಮ ಬುಕ್ ಕಂಪ್ಲೀಟ್ ಎಂಟೈರ್ ನೋಟ್ಸ್ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಪ್ರೇಟ್ ನೋಟ್ಸ್ ಇದೆ. ಫ್ರಂಟ್ ಶೀಟಲ್ಲೇ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸು ಕಂಪ್ಲೀಟ್ 1 ಇಯರ್ದು ಕರೆಂಟ್ ಅಫೇರ್ಸ್ ಬೇಸ್ಡು ಫ್ರಂಟ್ ಶೀಟಲ್ಲೇ ಮೆನ್ಷನ್ ಮಾಡಿದ್ದೀವಿ. ಫಸ್ಟ್ ಅದನ್ನು ಓದ್ಬಿಟ್ಟು ಒಳಗಡೆ ಅದನ್ನು ಓದಿ ಎಂಟ್ರ್ ಆಗ್ರಿ, ತುಂಬ ಅನುಕೂಲ ಆಗುತ್ತೆ. ಹೈಯೆಸ್ಟ್ ಸ್ಕೋರಿಂಗ್ಗೆ ತುಂಬ ಅನುಕೂಲ ಆಗುತ್ತೆ. GK ನೋಟ್ಸ್ ಅವೈಲಬಲ್ ಅಂತ ಹೇಳಿದ್ದೀವಿ 15ನೇ ತಾರೀಕಿನ ನಂತರ. ಇದಿಷ್ಟು ನೋಟ್ಸ್ ಅವೈಲಬಲ್ ಇದೆ ಪ್ರೆಸೆಂಟ್ಲಿ. ಕೋಆಪ್ರೇಟಿವ್, KMF, ಬ್ಯಾಂಕಿಂಗು, 3000 ಕ್ವಶನ್ ಬ್ಯಾಂಕು, ಕನ್ನಡ ಕಾನ್ಸ್ಟಿಟ್ಯೂಷನ್ ನೋಟ್ಸು ಯಾರ್ಯಾರಿಗೆ ಅವಶ್ಯಕತೆ ಇದೆ ತಗೊಂಡು ಓದಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಇಲ್ಲೊಂದು ಕ್ವಶನ್ ಇದೆ, GK ರಿಲೇಟೆಡ್ ಕ್ವಶನ್ ಇದೆ, ಇಂಪಾರ್ಟೆಂಟ್ ಟಾಪಿಕ್ ಇದು. ಪಡಿತರ ಈ ಸೋರಿಕೆಗೆ ಪಾಸ್ ಅಂತಕ್ಕಂಥ ಒಂದು ಆ್ಯಪ್ನ, ಒಂದು ಆಧಾರಿತ ಮೊಬೈಲ್ ಅಪ್ಲಿಕೇಶನ್ನ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪಡಿತರ ವಿತರಣಾ ವ್ಯವಸ್ಥೆಯ ಸೋರಿಕೆ ಮತ್ತು ಅಕ್ರಮ ಮತ್ತು ತೂಕ ಮತ್ತು ಮೋಸಗಳನ್ನ ತಡಿಬೇಕು ಅಂತ ಹೇಳಿ POS ಅಂತಕ್ಕಂಥ ಒಂದು ತಂತ್ರಜ್ಞಾನನ ಪರಿಚಯಿಸೋದಕ್ಕೆ ನಿರ್ಧರಿಸಿದೆ. ಇದು ಕೇಂದ್ರ ಸರ್ಕಾರ ಸೂಚನೆ ಮೇರೆಗೆ ಕೈಗೊಳ್ತಾ ಇರ್ತಕ್ಕಂಥ ಕ್ರಮ ಆಗಿರುತ್ತೆ. POS ಅಂತ ಒಂದು ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. POS ಅಂತ ಅಪ್ಲಿಕೇಶನ್ ಬಿಟ್ಟಿರ್ತಕ್ಕಂಥವ್ರು ಕರ್ನಾಟಕದಲ್ಲಿ ಬಿಟ್ಟಿದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಬಿಟ್ಟಿದ್ದಾರೆ? ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬರುತ್ತಲ್ಲ, ಅವರು ಬಿಟ್ಟಿದ್ದಾರೆ. ಏನಕ್ಕೆ ಬಿಟ್ಟಿದ್ದಾರೆ? PDS ಅಂದರೆ ಪಡಿತರ ವಿತರಣಾ ವ್ಯವಸ್ಥೆ, ನಿಮ್ಮ ರೇಷನ್ ಅಂಗಡಿಗಳಲ್ಲಿ ಅಕ್ರಮಗಳನ್ನ ತಡೆಯಲು. ಇಷ್ಟೇ ಬೇಕಾಗಿರೋದು.
ಇಲ್ಲಿ ನೋಡ್ತಾ ಹೋಗೋಣ. ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ಸ್, ಇ ಪಾಸ್ ಅಂದ್ರೆ ಏನು? ಇ ಪಾಸ್ ಅಂದ್ರೆ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ ಅಂತ ಹೇಳಿ ಕರೀತಾರೆ. ರಾಜ್ಯದ ಸುಮಾರು 20,000ಕ್ಕೂ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಲ್ಲಿ ಫೇರ್ ಪ್ರೈಸ್ ಶಾಪ್ಸ್ ಈ ಆ್ಯಪ್ ಆಧಾರಿತ ಸೇವೆ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಈ ತೂಕದ ಯಂತ್ರವನ್ನ ಬಯೋಮೆಟ್ರಿಕ್ಗೆ ಸಂಯೋಜನೆ ಮಾಡ್ತಾರಂತೆ. ತೂಕದ ಯಂತ್ರ ಬರುತ್ತಲ್ಲ, ಇದನ್ನ ಬಯೋಮೆಟ್ರಿಕ್ ಸಂಯೋಜನೆ ಮಾಡ್ತಾರೆ. ಇ ಪಾಸ್ ಮೊಬೈಲ್ ಅಪ್ಲಿಕೇಶನ್ ವ್ಯವಸ್ಥೆಯು ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಧಾರ್ ಬಯೋಮೆಟ್ರಿಕ್ ಮೂಲಕ ಫಲಾನುಭವಿಗಳನ್ನ ಪರಿಶೀಲನೆ ಮಾಡುತ್ತೆ. ಸೊ ಇದರಿಂದ ಪಡಿತರ ವಿತರಣೆಗಳಲ್ಲಿ ಅಕ್ರಮಗಳನ್ನ ಸುಲಭವಾಗಿ ತಡಿಬಹುದು ಅಂತ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದೇ ತರದವು ಇನ್ನೂ ಕೆಲವೊಂದು ಇದಾವೆ, ಹೇಳ್ತೀನಿ. ಇನ್ನು ಈ ಆ್ಯಪ್ ತೂಕದ ಯಂತ್ರದೊಂದಿಗೆ ಸಂಯೋಜನೆ ಆಗಿರುತ್ತೆ. ಈ ಆ್ಯಪ್ ಇದೆಯಲ್ಲ, ಇದು ತೂಕದ ಯಂತ್ರದೊಂದಿಗೆ ಸಂಯೋಜನೆ ಆಗಿರುತ್ತೆ. ವಿತರಿಸಿದ ಧಾನ್ಯದ ತೂಕವನ್ನು ಕೂಡಲೇ ದಾಖಲಿಸುತ್ತೆ. ಏನು ಧಾನ್ಯ ಅಕ್ಕಿ ಕೊಟ್ಟಿದ್ದೀರಾ ಅದರದ್ದು ತೂಕನ ಮೆನ್ಷನ್ ಮಾಡುತ್ತೆ. ಕೇಂದ್ರದ ಸರ್ವರ್ಗೆ ಇಮಿಡಿಯೇಟಾಗಿ ಅಪ್ಡೇಟ್ ಹೊರಟೋಗುತ್ತೆ. ಇದರಿಂದ ಅಕ್ರಮ, ವಂಚನೆ, ಸ್ಟಾಕ್ ಕೊರತೆ ಅಥವಾ ಅತಿಯಾದ ಮಾರಾಟಕ್ಕೆ ಕಂಪ್ಲೀಟಾಗಿ ಬ್ರೇಕ್ ಬೀಳುತ್ತೆ ಅಂತೇಳಿ ಹೇಳಿದ್ದಾರೆ. ಇನ್ನು ಈ ಕೇಂದ್ರೀಕೃತ ದತ್ತಾಂಶ ವ್ಯವಸ್ಥೆಯಿಂದಾಗಿ ಫಲಾನುಭವಿಗಳು ರಾಜ್ಯದ ಯಾವುದೇ ಪ್ರದೇಶದಲ್ಲಿಯೂ ಪಡಿತರ ಪಡೆಯುವುದನ್ನು ಒನ್ ನೇಷನ್ ಒನ್ ಕಾರ್ಡ್ ಮಾದರಿಯಲ್ಲಿ ಖಚಿತಪಡಿಸುತ್ತೆ. ಯಾರು ಎಲ್ಲಿ ಬೇಕಾದ್ರೂ ತಗೋಬಹುದು. ಗ್ರಾಹಕರಿಗೆ ತಮ್ಮ ಅರ್ಹತೆ ಮತ್ತು ಅಂಗಡಿಗಳಲ್ಲಿನ ಉಳಿದ ಸ್ಟಾಕ್ ಬಗ್ಗೆ ನಿರಂತರ ಅಪ್ಡೇಟ್ ಲಭ್ಯವಾಗುವ ಮೂಲಕ ಸೂಕ್ತ ಸೇವೆ ಒದಗಿಸುತ್ತೆ. ಟೋಟಲಿ ಪಾರದರ್ಶಕವಾಗಿ ಮಾಡಿದ್ದಾರೆ ಅಷ್ಟೇ. ಇ ಪಾಸ್ ಅಂತ ಅಂದರೆ ಏನು, ಅದು ಯಾವ ಡಿಪಾರ್ಟ್ಮೆಂಟು, ಏನು ರಿಲೇಟೆಡ್, ಅದರ ಕಾರ್ಯ ಏನು, ಅದರಿಂದ ಏನು ಅನುಕೂಲ ಆಗುತ್ತೆ, ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಇದೇ ಥರ ಇರ್ತಕ್ಕಂಥ ಕೆಲವೊಂದು ಅಪ್ಲಿಕೇಶನ್ಸ್ ಇದ್ದಾವೆ. ಕಾವೇರಿ 2.0 ಅಂತ ಒಂದಿದೆ, ಹೌದಾ? ಆಸ್ತಿ ದಾಖಲೆಗಳ ಆನ್ಲೈನ್ ಪೂರ್ವ ನೋಂದಣಿ ಮತ್ತು ಶುಲ್ಕ ಪಾವತಿ ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತೆ. ಈ ಅಪ್ಲಿಕೇಶನ್ ಮುಖಾಂತರ ಈ ಅನುಕೂಲ ಆಗುತ್ತೆ. ಇದನ್ನು ಕೇಳ್ತಾ ಇರ್ತಾರೆ, 100% ಕೇಳ್ತಾರೆ. ಆಲ್ರೆಡಿ ಕ್ವಶನ್ ಫ್ರೇಮ್ ಆಗಿದೆ. ಇದು ಕ್ವಶನ್ ಫ್ರೇಮ್ ಆಗೋಗಿದೆ. ಅರ್ಥ ಆಗ್ತಿದೆಯಲ್ಲ, ಇದು ಕ್ವಶನ್ ಫ್ರೇಮ್ ಆಗಿದೆ. ಇನ್ನು ಫ್ರೂಟ್ಸ್ ಇದೇನಪ್ಪ ಅಂದರೆ ರೈತರ ಸಮಗ್ರ ನೋಂದಣಿ ಮತ್ತು ಮಾಹಿತಿ ವ್ಯವಸ್ಥೆ, ಕೃಷಿ ಸಾಲ, ಸಬ್ಸಿಡಿ ಮತ್ತು ವಿಮಾ ಪರಿಹಾರಗಳನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ವಿತರಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ದಿಶಾ ಆ್ಯಪ್ ನೋಡೋದಾದರೆ ಮಹಿಳೆಯರು ಮತ್ತು ನಾಗರಿಕರಿಗೆ ತುರ್ತು ಸುರಕ್ಷತಾ ಸೇವೆಗಳನ್ನ ಒದಗಿಸೋದು. ತುರ್ತು ಪರಿಸ್ಥಿತಿಯಲ್ಲಿ GPS ಮೂಲಕ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಒಂದು ಸಂದೇಶ ರವಾನೆ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಮುಂದೆ ದಿಶಾಂಕ್ ನೋಡ್ತಾ ಹೋಗೋದಾದ್ರೆ ಮೊಬೈಲ್ GPS ಬಳಸಿ ಯಾವುದೇ ಸ್ಥಳದ ಸರ್ವೆ ನಂಬರನ್ನು ಸುಲಭವಾಗಿ ಗುರುತಿಸಬಹುದು. ಭೂ ಮಾಲೀಕತ್ವ ಮತ್ತು RTC ವಿವರಗಳನ್ನ ಪ್ರದರ್ಶಿಸುತ್ತೆ. ನಿಮ್ಮ ಮನೆ ಒಳಗಡೆ ನಿಂತ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅದರೊಳಗಡೆ ನಿಮ್ಮ ಸರ್ವೆ ನಂಬರ್ ಬರುತ್ತೆ. ಚೆಕ್ ಮಾಡಿದ್ದೀನಿ, ಯಾವಾಗ ಒಂದ್ಸತಿ ಚೆಕ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಬರುತ್ತೆ, ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ. ಇದೇ ನಂಬರು ಅಂತ ತೋರಿಸ್ತಾ ಇರುತ್ತೆ. ದಿಶಾಂಕ್ ಆ್ಯಪಲ್ಲಿ ಸರ್ವೆ ನಂಬರ್ನ ಸುಲಭವಾಗಿ ಗುರುತಿಸ್ಬೋದು. ಭೂ ಮಾಲೀಕತ್ವ ಮತ್ತು RTC ವಿವರಗಳನ್ನ ಪ್ರದರ್ಶನ ಮಾಡುತ್ತೆ. ಇನ್ನು ಶಿಕ್ಷಕ ಮಿತ್ರ, ಸರ್ಕಾರಿ ಶಾಲಾ ಶಿಕ್ಷಕರು ತಮ್ಮ ಸೇವಾ ವಿವರಗಳನ್ನ ವೀಕ್ಷಿಸೋದು, ವಿವಿಧ ರಜೆ ಮುಂಗಡಕ್ಕಾಗಿ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಶಿಕ್ಷಕ ಮಿತ್ರ ಅಂತಕ್ಕಂಥ ಆ್ಯಪ್ ಯೂಸ್ ಮಾಡ್ತಾರೆ. ಇನ್ನು ಪಂಚತಂತ್ರ ಗ್ರಾಮ ಪಂಚಾಯಿತಿಗಳ ಎಲ್ಲ ಆರ್ಥಿಕ ಚಟುವಟಿಕೆಗಳ ಯಾಂತ್ರೀಕರಣಗೊಳಿಸುವಿಕೆ, ರಶೀದಿಗಳು, ಪಾವತಿಗಳು ಮತ್ತು ಬೇಡಿಕೆಗಳಂಥ ಹಣಕಾಸು ವಹಿವಾಟುಗಳನ್ನ ನಿರ್ವಹಿಸುತ್ತೆ. ಇನ್ನು ಕರ್ನಾಟಕ ಮೊಬೈಲ್ 4,500ಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಸೇವೆಗಳನ್ನ ಏಕೀಕೃತ ವೇದಿಕೆಯಲ್ಲಿ ಒದಗಿಸ್ತಕ್ಕಂಥ ಒಂದು ಆ್ಯಪ್ ಆಗಿರುತ್ತೆ. ಇದಿಷ್ಟು ಇಂಪಾರ್ಟೆಂಟ್. ಇವೆಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಬೇಕಾದ್ರೂ ಕೇಳ್ಬೋದು, ಇಂಡಿವಿಜುವಲ್ ಆಗಾದ್ರೂ ಕೇಳ್ಬೋದು. ಇವು ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಆ್ಯಪ್ಸು ಇಂಪಾರ್ಟೆಂಟು. ನಿಮ್ಮ KPSCಗಾಗಿರಲಿ, KEAಗಾಗಿರಲಿ, DCC ಬ್ಯಾಂಕ್ಸ್ ಆಗಲಿ, KMF ಆಗಿರಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೀಟಾಗಿ ಅಚ್ಚುಕಟ್ಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನೋಟ್ಸ್ ಅವಶ್ಯಕತೆ ಇದೆ ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ವಿಡಿಯೋಸ್ ಚೆಕ್ ಮಾಡಿ. ಒಂದು ಅರ್ಧ ಗಂಟೆ ಹೋದ್ರೂ ಪರವಾಗಿಲ್ಲ, ನೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ. ವಿತ್ ಪ್ರೂಫ್ ಇದೆ. ಚೆಕ್ ಮಾಡ್ಕೊಳ್ಳಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಇನ್ನು ನಂಬರ್ ಇದೆ, ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೋಟ್ಸ್ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಬೈ ಪೋಸ್ಟ್ ಇಂಡಿಯನ್ ಸ್ಪೀಡ್ ಪೋಸ್ಟ್ ಬರುತ್ತಲ್ಲ, ಅದ್ರ ಮುಖಾಂತರ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಕೂತ್ಕೊಂಡು ಓದ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.